ಹಾಯ್ ಚಾನಲ್, ವೆಲ್ಕಮ್ ಟು ಮೈ ಗೈಸ್. KFCದಿಂದ ಸ್ವಲ್ಪ ಜ್ಯೂಸಿಯಾಗಿ ಚೆನ್ನಾಗಿದೆ ಅನ್ಸುತ್ತೆ. ಹಾಯ್ ಚೆನ್ನಾಗಿ ಇನ್ನೆಲ್ಲ ಇಟ್ಕೊಂಡು ಹೋಗ್ಬೋದು ಆರಾಮ್ಸೆ ಇದರಲ್ಲಿ. ವೀಕ್ ಡೇಸ್ ಎಲ್ಲ ಬರೀ ವರ್ಕ್ ಮಾಡೋದ್ರಲ್ಲೇ ಆಗೋಗ್ಬಿಡುತ್ತೆ. ವೀಕೆಂಡ್ಸೇ ವೆಯ್ಟ್ ಮಾಡ್ತಿರ್ತೀವಿ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ. ಸೊ ಇವತ್ತು ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ, ಏನೇನೆಲ್ಲ ಶಾಪ್ ಮಾಡ್ತೀವಿ, ಯಾವ ಮೂವಿ ನೋಡ್ತೀವಿ ಅಂತ ಮುಂದೆ ವೀಡಿಯೋನಲ್ಲಿ ಹೋಗ್ತಾ ನೋಡ್ಕೊಂಡು ಹೋಗೋಣ. ತುಂಬ ದಿನ ಆದಮೇಲೆ ಫ್ರೈಡ್ ಚಿಕನ್ ತಿನ್ನಬೇಕಂತ ಅನಿಸ್ತಿತ್ತು. ಸೊ ಅದಕ್ಕೇ ನಾವು ಬಂದಿದ್ದೀವಿ ಲಿಯಾನ್ ಗ್ರಿಲ್ಗೆ. ಲಿಯಾನ್ ಗ್ರಿಲ್ಲಲ್ಲಿ ಆ್ಯಕ್ಚುಲಿ ಬ್ರೌನೀಸ್ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಅದನ್ನ ಆಮೇಲಿಂದ ಪಾರ್ಸೆಲ್ ತೊಗೊಂಡು ಹೋದ್ವಿ. ಏನಾದ್ರು ಇದ್ದರೆ ಟ್ರೈ ಮಾಡಿ ಅಲ್ಲಿ. ನಮ್ಮ ಹುಡುಗಿ ನಮಗೋಸ್ಕರ ನಾವು ಆರ್ಡರ್ ಮಾಡಿರೋ ಐಟಮ್ಸ್ನೆಲ್ಲ ತೊಗೊಂಡು ಬರ್ತಾ ಇದ್ದಾರೆ. ಹುಡುಗಿ ಓಕೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಇದು ಕೊರಿಯನ್ ಚಿಕನ್ ಬರ್ಗರ್. KFCದಿಂದ ಸ್ವಲ್ಪ ಜ್ಯೂಸಿಯಾಗಿ ಚೆನ್ನಾಗಿದೆ ಅನ್ಸುತ್ತೆ. ಕೊರಿಯನ್ ಸಾಸ್ ಇರ್ತಲ್ಲ, ಅದೊಂದು ಸಕ್ಕತ್ ಇಷ್ಟ ಆಗುತ್ತೆ ನನಗೆ. ತಿನ್ಬೇಕು ಹೇಳಿ, ಮಸಾಲ ಲೆಮನ್ ಇದು ನಂಗೆ ಸಕ್ಕತ್ ಇಷ್ಟ ಆಗುತ್ತೆ. ಕೊರಿಯನ್ ಚಿಕನ್ ಬ್ರೌನೀಸ್ ಪಾರ್ಸೆಲ್ ತಗೊಂಡು ಫುಲ್ ಲಿಕ್ಕಿ ಹೊಡಿಯೋಣ ಬೈ. ಎಲ್ಲೋಗೋಣ ಫಸ್ಟು? ಲಾಯಲ್ ವರ್ಲ್ಡೇ ಓಕೆ. ಲಾಯಲ್ ವರ್ಲ್ಡ್ನಾಗೆ ಲಿಕ್ಕಿ ಎಸ್ಟಿಗೆ ಬಸ್ ಕೊಡೋಣ. H&M ಒಂದೇ ಒಂದು ಲುಕ್ ಕೊಡೋಣ. ಹಾಯ್ ಅಕ್ಕವು, ತುಂಬ ಬಿಸಿಲಿದೆ ಅಕ್ಕವು. H&M ಅಲ್ಲಿ ದೊಡ್ಡ ಚಿಕ್ಕಿ ಸಿಗುತ್ತೆ, ಚಿಕ್ಕ ದೊಡ್ಡದು. ಸೊ ದೊಡ್ಡ ಮಕ್ಕಳು ಚಿಕ್ಕದು H&M ಅಲ್ಲೂ ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಟಾಪ್ಸ್ ಆಗಿರಲಿ, ಜೀನ್ಸ್ ಆಗಿರಲಿ ಆ್ಯಂಡ್ ಫ್ರಾಕ್ಸ್ ಎಲ್ಲ ತೊಗೊಳ್ಳೋ ಐಡಿಯಾ ಇರಲಿಲ್ಲ. ಅದನ್ನ ಲಿಕ್ಕಿ ರೇಂಜಿಗೆ H&M, ಝಾರಾ ಅವೆಲ್ಲ ಯಾವ ಮೂಲೆಗೂ ಅಲ್ಲ. ನಮಗೇನಾದರೂ ಒಂದು ಹೊಸ ಬ್ರ್ಯಾಂಡ್ ಕಂಡುಹಿಡಬೇಕು. ಓ ಮೈ ಗಾಡ್, ಬೀಗ ಹಾಕ್ಬಿಟ್ಟು ಇಟ್ಕೊಳ್ಳೋದು. ಚೆನ್ನಾಗಿ ಇನ್ನೆಲ್ಲ ಇಟ್ಕೊಂಡು ಹೋಗ್ಬೋದು ಆರಾಮ್ಸೆ ಇದರಲ್ಲಿ. ನಾವು ಹೋಗಿದ್ದು ಫೋರಮ್ ಮಾಲ್ಗೆ. ಅವತ್ತು ನಾವು ಹೋಗಿದ್ದ ದಿನ ಫಿಸಿಕಲಿ ಡಿಸೇಬಲ್ಡ್ ಅವ್ರಿಗೆಲ್ಲ ಆರ್ಮ್ ರೆಸ್ಲಿಂಗ್ ಕಾಂಪಿಟೇಷನ್ ನಡೀತಿತ್ತು. ನೀವು ನೋಡ್ಬೋದು, ಅಲ್ಲಿ ಪ್ರೈಸಸ್ ಕೂಡ ಇತ್ತು. ನಾವು ಒಂದು 2 ನಿಮಿಷ ಸಪೋರ್ಟ್ ಮಾಡಿಬಿಟ್ಟು ನಮ್ಮ ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ. ಹಾಯ್ ಹಾಯ್ ಫೋಟೋ ತೆಗಿತೀನಿ ಹಂಗೆ ರೀ. ಇದೇನಿದು ಹಿಂಗಿದೆ? ವೆಸ್ಟ್ ಸೈಡಲ್ಲಿ ಅವತ್ತು ಬ್ಯಾಗ್ ಕಲೆಕ್ಷನ್ಸ್ ತುಂಬ ಕಮ್ಮಿ ಇತ್ತು ಆ್ಯಂಡ್ ಯಾವುದೂ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ನಾವು ಯಾವುದು ಬ್ಯಾಗು ತೊಗೊಳ್ಲಿಲ್ಲ. ಆ್ಯಂಡ್ ಇದು ವೆಸ್ಟ್ ಸೈಡಲ್ಲಿ ನಂದು ಫೇವ್ರೆಟ್ ಸೆಕ್ಷನ್. ಇದು ಬಂದು ಹೋಮ್. ಅಲ್ಲ, ಅದು ಏನು ಹೇಳ್ಕೊಂಡು ನಗಾಡ್ತಿದ್ದೀರಾ? ನನಗೆ ಟ್ರಯಲ್ ಮಾಡೋಕ್ಕಾಗಲ್ಲ. ಎಷ್ಟು ಕಷ್ಟ. ಇದ್ಯಾವ ಥರ ಕನ್ನಡ ಟ್ರಾನ್ಸ್ಲೇಷನ್ ಅಪ್ಪ? ನಿಮ್ಮ ಮನೆಗೆ ಏನಾದರೂ ಲಿಫ್ಟ್ ಹಾಕ್ಸ್ಕೊಳ್ಳೋ ಪ್ಲ್ಯಾನ್ ಇದ್ದರೆ ಇದು ಯೂಸ್ ಆಗುತ್ತೆ. ಹೋಮ್ ಲಿಫ್ಟ್ ಇದು. ಚಿಕ್ಕ ಸ್ಪೇಸಲ್ಲಿ ಲಿಫ್ಟ್ ಮಾಡಿಕೊಡ್ತಾರೆ. ನಾವು ಲಾಯಲ್ ವರ್ಲ್ಡ್ ಮಾರ್ಕೆಟ್ಗೆ ಹೋದ್ವಿ. ಹಾಗೇ ಅಲ್ಲಿ ಫುಲ್ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು.
ಆಮೇಲೆ ಇಂಪೋರ್ಟೆಡ್ ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ಇತ್ತು ಅಲ್ಲಿ. ಆಹಾ, ಇಲ್ಲಿ ನೋಡಿ ಕಾಯಿ ತುರಿಟ್ರು. ಬ್ಲೂಬೆರೀಸು 450 ರೂಪಾಯಿ. ಅಬ್ಬಾ ಇಲ್ಲಿ ನೋಡಿ, ಇಲ್ಲಿ ಸುಳ್ದಿಟ್ಟಿರೋ ಬೆಳ್ಳುಳ್ಳಿ ಸುಳ್ಕೊಳ್ಳೋಕ್ಕೂ ಆಗಲ್ವಾ ಜನಕ್ಕೆ? ಫ್ರೋಸನ್ ಪಿಜ್ಜಾಸಾ? ವೆರಿ ಫ್ರೂಟ್ಸ್. sausages, ಚಿಕನ್ ಸಾಸೇಜ್. ಯಾವುದು ಯೋಗರ್ಟಾ? ಇದು ಮಿಲ್ಕಿ ಮಿಸ್ಟ್ ಅವ್ರದ್ದು ಬ್ಲೂಬೆರಿದು ಚೆನ್ನಾಗಿಲ್ಲ ನನಗೆ. ಓಕೆ, ತಗೋಬೇಡಿ ಯಾರೂ ಅದನ್ನು. ಇಷ್ಟ ಆಗಿಲ್ಲ ಅಂದೆ ನಮ್ಮ ಲಿಕ್ಕಿಗೆ. ಸಿಕ್ಕಾಪಟ್ಟೆ ಓಡಾಡ್ತಿದ್ವಿ, ಒಂದು ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ಕಾಫಿ ತೊಗೊಂಡ್ವಿ. ನೆಕ್ಸ್ಟ್ ನಾವು PVRಗೆ ಬಂದ್ವಿ ಮೂವಿ ನೋಡೋದಕ್ಕೆ. ಯಾವ ಮೂವಿ ನೋಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಡಿಸ್ಪೇಕಬಲ್ ಮೀ 4 ಪಾರ್ಟ್ 4 ನೋಡೋದಕ್ಕೆ ಬಂದ್ವಿ. ಇದಕ್ಕೆ ನಾವು ಯಾವ ಮೂವಿಗೆ ಬಂದಿದ್ದೀವಿ ಅಂತ ಐಡಿಯಾ ಇದೆಯಾ? ಆನಿಮೇಷನ್. There is no room for error. Got it? See us. Hello, everybody! Drew, what's up? Hey, Drew, you're here. What's shaking in the brew house? Look at our child, Lucky. Lucky? Oh, Lucky, I said sit. Well, it is ಡಿನ್ನರ್ಗೆ ನಾನು ಫ್ರೆಂಚ್ ಕೆಫೆಗೆ ಹೋದೆ. ಮೈಸೂರಲ್ಲೊಂದು ಫ್ರೆಂಚ್ ಕೆಫೆ ಹೊಸ್ದಾಗಿ ಓಪನ್ ಆಗಿತ್ತು, ಸೊ ಟ್ರೈ ಮಾಡೋಣ ಅಂತ. ಇಲ್ಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಫುಲ್ ಗ್ಲಿಟರಿ, ಚೆನ್ನಾಗಿತ್ತು ಆ್ಯಂಡ್ ಸ್ಮಾಲ್ ಆಗಿತ್ತು, ಕ್ಯೂಟ್ ಆಗಿತ್ತು. ಆ್ಯಂಬಿಯನ್ಸ್ ಇಷ್ಟ ಆಯಿತು ನನಗೆ. ಆ್ಯಂಡ್ ಇಲ್ಲಿ ಚೇರ್ ಯಾವ ಥರ ಇತ್ತು ಅಂದರೆ ಸೀಟೇ ಇಲ್ಲ, ಬಟ್ ಸ್ಟಿಲ್ ಕೂತ್ರೆ ಫುಲ್ಲು ಒಂದು ಕುಷನ್ ಮೇಲೆ ಕೂದಂಗೆ ಅನಿಸ್ತಾ ಇತ್ತು. ಚೆನ್ನಾಗಿ ಮಾಡಿದ್ರು ಅದನ್ನು. ನಾವು ಏನೋ ಒಂದು ಚಿಕನ್ ಐಟಮ್ ಆರ್ಡ್ರ್ ಮಾಡಿದ್ವಿ, ಒಂದು ಡೆಸರ್ಟ್, ಒಂದು ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಡೆಸರ್ಟ್ ಚೆನ್ನಾಗಿತ್ತು. ಚಿಕನ್ ಐಟಮ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ಅವತ್ತಿನ ಸ್ಪೆಷಲ್ ಕಾಕ್ಟೇಲ್ ತೊಗೊಂಡ್ವಿ. ಕಾಕ್ಟೇಲ್ಗಿಂತ ಜಾಸ್ತಿ ಜ್ಯೂಸ್ ಥರ ಇತ್ತು, ಬಟ್ ಚೆನ್ನಾಗಿತ್ತು ಅದು. ಕಾಕ್ಟೇಲ್ ಚೆನ್ನಾಗಿತ್ತು. ಆಮೇಲೆ ಡೆಸರ್ಟ್ ಅಂತೂ ಒಬ್ವಿಯಸ್ಲಿ ನನಗೊಂದು ಸ್ವಲ್ಪ ಚೆನ್ನಾಗಿದ್ರು ಇಷ್ಟ ಆಗುತ್ತೆ. ಸೊ ಡೆಸರ್ಟ್ಗೆ ನಾನು 10/10 ಕೊಡ್ತೀನಿ. ತುಂಬ ಚೆನ್ನಾಗಿತ್ತು. ಫೈನಲಿ ಇವತ್ತಿನ ದಿನ ಮುಗೀತು. ತುಂಬ ಚೆನ್ನಾಗಿತ್ತು ನಂದು ಇವತ್ತಿನ ದಿನ. ಮೂವಿ ಆಗಿರಲಿ, ಲಂಚ್ ಆಗಿರಲಿ, ಡಿನ್ನರ್ ಆಗಿರಲಿ, ಎಲ್ಲ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಇವತ್ತು ನಾನು. ಸೊ ಹೇಗನ್ನಿಸ್ತು ಇವತ್ತಿನ ಮಿನಿ ವ್ಲಾಗ್? ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್.